ಸ್ಟೀಲ್ ಕುಕ್ಕರ್ ಒಳಗ ಪಲಾವ್ ಮಾಡ್ಲಿ ಭಾತ್ ಮಾಡ್ಲಿ ಏನ ಮಾಡಿದ್ರು ಹೊತ್ತದ ಅಂತ ಹೇಳಿ ಬಹಳ ಮಂದಿ ಹೇಳ್ತಾರಲ್ರಿ. ಇವತ್ ನಾನ್ ಹೊತ್ಲಾರ್ದಂಗ್ ಹೆಂಗ್ ಮಾಡೋದ ಅಂತ ಹೇಳಿ ತೋರಿಸ್ಕೊಡ್ತೇನ್ರಿ. ಭಾರಿ ಮಸ್ತ್ ಆಗದ್ರಿ. 1 ಪಾಟ್ ಮೀಲ್ ಮಾಡೇನಿ. ಇದನ್ ತಿಂದ್ಬಿಟ್ರೆ ಮುಂಜಾನೆ ಒಮ್ಮೆ ತಿಂದ್ರೆ ಒಂದ್ ಪ್ಲೇಟ್ ಸಂಜೆ ತನಕ ಹಸಿವೆ ಆಗಂಗಿಲ್ಲ. ಜೈ ಶ್ರೀರಾಮ್. ನಿಮಗೆಲ್ಲರಿಗೂ ಹುಬ್ಬಳ್ಳಿ ಅಡಿಗೆ ಮನೆ ಅಂಡ್ ಲೈಫ್ ಚಾನೆಲ್ಗೆ ಸ್ವಾಗತ ಸುಸ್ವಾಗತ. ನೀವೆಲ್ಲರೂ ಆರೋಗ್ಯವಾಗಿದ್ದೀರಾ ಅನ್ಕೊಂಡೇನಿ. ನೀವು ನನ್ನ ವಿಡಿಯೋನ ನೋಡ್ಲಿಕತ್ತಿರಲ್ಲ, ಇಂಟ್ರೆಸ್ಟ್ಲಿ ಕಮೆಂಟ್ ಮಾಡ್ಲಿಕತ್ತಿರಲ್ಲ, ತುಂಬಾ ತುಂಬಾ ಧನ್ಯವಾದಗಳು. ಅತ್ಯಮೂಲ್ಯವಾದ ಸಮಯವನ್ನು ಇಡ್ತಿರಲ್ಲ, ತುಂಬಾ ಥ್ಯಾಂಕ್ಸ್. ವಿಡಿಯೋ ಇಷ್ಟ ಆಯ್ತಂದ್ರ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡ್ರಿ, ನೆನಪ್ಲೆ ಕಮೆಂಟ್ ಮಾಡ್ರಿ. ಈಗ ಫಸ್ಟ್ ಕುಕ್ಕರ್ ಕಾಯ್ಲಿಕ್ಕೆ ಇಡೋಣಂತ್ರಿ. 3 ಲೀಟರ್ದ ಪ್ರೆಸ್ಟೀಜ್ ಕುಕ್ಕರ್ ಅದ. ಇದ್ರೊಳಗ 3 ಸ್ಪೂನ್ ಅಷ್ಟು ಎಣ್ಣೆ ಹಾಕೇನಿ. ಅದಕ್ಕಾದ್ಮೇಲೆ ಸಾಸಿವೆ ಹಾಕೋಣಂತ. ಒಂದ್ ಅರ್ಧ ಸ್ಪೂನ್ ಅಷ್ಟು ಸಾಸಿವೆ ಹಾಕೋಣಿ. ಚಟಪಟ ಅಂದ್ಮೇಲೆ 1 ಸ್ಪೂನ್ ಕಡಲೆಬೇಳೆ, ಒಂದ್ 2 ಸೌಟ್ ಅಷ್ಟು ಸ್ವೀಟ್ ಕಾರ್ನ್ ಹಾಕೇನಿ, ಅಥವಾ ಒಂದ್ ಮುಷ್ಟಿ ಸ್ವೀಟ್ ಕಾರ್ನ್ ಹಾಕೇನಿ. 5 ರಿಂದ 6 ಹಸಿ ಮೆಣಸಿನ್ಕಾಯಿ ಹಾಕೇನಿ. ಚಂದಾಗಿ ಇದನ್ನ ಫಸ್ಟ್ ತಾಳಸ್ಕೊಂಡ್ಬಿಡೋಣ ಅಂತ. ಈಗ ಅರ್ಶಿನ ಪುಡಿ ಹಾಕ್ಲಿಕತ್ತೇನ್ರಿ. ಒಂದ್ ಅರ್ಧ ಸ್ಪೂನ್ ಅರ್ಶಿನ ಪುಡಿ ಹಾಕಿದೆ. ಜೀರಿಗೆ ಒಂದ್ ಅರ್ಧ ಸ್ಪೂನ್ ಅಷ್ಟು ಹಾಕೇನಿ. ಟೇಸ್ಟ್ ಮಸ್ತ್ ಕೊಡ್ತದ್ರಿ ಇದು. ಈ ಗೋಧಿ ನುಚ್ಚದ ಉಪ್ಪಿಟ್ಟು ತೋರ್ಸ್ಕೊಳ್ಲಿಕತ್ತೇನಲ್ಲ ಇವತ್ ನಿಮ್ಗ. ಈ ಗೋಧಿ ನುಚ್ಚಿನೂ ವೆರೈಟಿ ಮಾಡ್ಬೋದ್ರಿ. ಇವತ್ತು ನಾನ್ ನಿಮ್ಗೆ ಇದನ್ನ ತೋರಿಸ್ಕೊಳ್ಲಿಕತ್ತೇನಿ. ಉಳ್ಳಾಗಡ್ಡಿ ರೀ, 2 ಉಳ್ಳಾಗಡ್ಡಿ ಹೆಚ್ಚಿಟ್ಕೊಂಡಿದ್ದೆ, ಅದನ್ನ ಹಾಕ್ತೇನಿ. ಚಂದಾಗಿ ಕೈ ಆಡ್ಸೋಣ ಅಂತ. ಇದ್ರೊಳಗ ಒಂದೊಂದೇ ಪಲ್ಯ ಏನ್ ಹೆಚ್ಚಿಟ್ಕೊಂಡೇವಲ್ಲ ಹಾಕ್ತಾ ಹೋಗೋಣಂತ. ಗಜ್ರಿ ಅದ ನನ್ನ ಹತ್ರ, ಅದನ್ನ 1 ಗಜ್ರಿ ಹೆಚ್ಚಿಟ್ಕೊಂಡಿದ್ದೆ. ಒಂದು ದೊಡ್ಡ ಬಟಾಟೆ ಇತ್ತು, ಅದನ್ನ ಹೆಚ್ಚಿಟ್ಕೊಂಡೇನಿ. ವಿತ್ ಸಿಪ್ಪಿನೇ ಹಾಕ್ಲಿಕತ್ತೇನ್ರಿ. ಕೆಲವೊಂದು ಪದಾರ್ಥಕ್ಕ ವಿತ್ ಸಿಪ್ಪಿ ನಾನು ಆಲೂಗಡ್ಡೆ ಹಾಕ್ಬಿಡ್ತೇನ್ರಿ. ಯಾಕಂದ್ರೆ ಆ ಸಿಪ್ಪಿ ಒಳಗೂ ಪ್ರೋಟೀನ್, ವಿಟಮಿನ್ ಎಲ್ಲಾ ಇದ್ದೇ ಇರ್ತದ. ಎಲ್ಲ ತೆಗಿಬೇಕು, ಅಲ್ಲಿ ತೆಗಿಯೋಣಂತ. ಈಗೇನ್ ಮಾಡ್ದೆ, 3 ಗ್ಲಾಸ್ ಗೋಧಿ ನುಚ್ಚು ತಗೊಂಡೇನಿ. ಪತಂಜಲಿದ ಗೋಧಿ ನುಚ್ಚು ತಗೊಂಡೇನ್ರಿ ನಾನು. ಬಹಳ ಬೆಸ್ಟ್ ಅದರಿ. ಕರೆ ಹೇಳ್ಬೇಕಂದ್ರ ಗೋಧಿ ನುಚ್ಚು ಮೊದ್ಲು ಹುರಿದಿಟ್ಕೊಂಡ್ಬಿಟ್ರೆ ಬರ್ತದ. ಆದ್ರ ನನಗ ಆಗ್ಲಿಲ್ಲ ಹುರಿಲಿಕ್ಕ. ಜಸ್ಟ್ ತಗೊಂಡ್ ಬಂದಿದ್ದಿತ್ತು. ಹಂಗಾಗಿ ನಾನ್ ಡೈರೆಕ್ಟೇ ಇದ್ರೊಳಗೆ ಹುರಿಲಿಕತ್ತೇನಿ. ಇಲ್ಲಾಂದ್ರೆ ತಂದುಕೊಳ್ಳೆ ಒಮ್ಮೆ ಹುರಿದಿಟ್ಕೊಂಡ್ಬಿಟ್ರ ನೀವು ಬೇಕಾದವಾಗ ಮಾಡ್ಕೋಬಹುದು. ಇದು ಹುರಿಲಿಕ್ ನೋಡ್ರಿ, ಇದೇನ್ ಟೈಮ್ ಅದಲ್ಲ, ಇದು ಉಳಿತದ. ಫಸ್ಟೇ ನಾವು ಹುರಿದಿಟ್ಕೊಂಡಿದ್ರಿ. ಈಗ ರವಾ ಎಲ್ಲ ಹುರಿತೀವಲ್ಲ, ಉಪ್ಪಿಟ್ಟು ರವಾ ಎಲ್ಲ, ಅದೇ ರೀತಿ ಗೋಧಿ ನುಚ್ಚನ್ನು ಹುರಿದು ಇಟ್ಕೊಂಡ್ಬಿಡ್ಬೋದು. ಈಗ ಚಂದಾಗಿ 1 ಬಿಟ್ಟು 2 ಸಲ ಹುರಿದಂಗ್ ಮಾಡೋಣಂತ. ಈಗ 1 ಗ್ಲಾಸ್ ಗೋಧಿ ನುಚ್ಚಿಗೆ 3 ಗ್ಲಾಸ್ ನೀರು. ಸೊ ಹಂಗಾಗಿ ಈಗ 3 ಗ್ಲಾಸ್ ಗೋಧಿ ನುಚ್ಚು ತಗೊಂಡೇನಂದ್ರೆ 9 ಗ್ಲಾಸ್ ನಾನು ಇದಕ್ಕ ನೀರ್ ಹಾಕ್ತೇನೆ. ನನಗ ಬಹಳ ಮೆತ್ತಗ ಬೇಡ, ಸ್ವಲ್ಪ ಉದುರಾಗ್ಬೇಕಾಗಿತ್ತು. ಹಂಗಾಗಿ ನಾನು ಕರೆಕ್ಟ್ 9 ಗ್ಲಾಸ್ ನೀರ್ ಹಾಕೇನಿ. ಈಗ ಇದನ್ನ ಚಂದಾಗಿ ಕೈ ಆಡ್ಸೋಣ ಅಂತ 1 ಸಲ. ಈಗ ನಾನು ಸ್ಪೂನ್ ಇಡ್ಲಿಕ್ಕೆ ಒಂದೊಂದು ಪ್ಲೇಟ್ ಅದ ನೋಡ್ರಿ, ಈಗ ಇಡ್ತೇನಲ್ಲ, ಇದು ನಮ್ಮ ಔಷಧಿ ದಿಲ್ಲಿಯಿಂದ ತಗೊಂಡ್ ಬಂದ. ಮಸ್ತ್ ಅದರಿ ಸ್ಪೂನ್, ಚಮಚ ಎಲ್ಲಾ ಇಡ್ಲಿಕ್ಕ. ಈಗ ನೋಡ್ರಿ, ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿದೆ. ಒಂದ್ ಅರ್ಧ ಸ್ಪೂನ್ ಅಷ್ಟು ಸಕ್ರೆ ಹಾಕಿದೆ. ನಾವು ಗ್ಯಾಸ್ ಮೇಲೆ ಹಂಗೆ ಇಟ್ಕೊಳ್ಳೆ, ಸೌಟ್ ಆತು, ಸ್ಪೂನ್ ಆತು, ಚಮಚ ಆತು, ಎಲ್ಲಾ ಬಹಳ ರಾಡಿ ಆಗ್ಬಿಟ್ಟಿರ್ತದ. ಅದಕ್ಕ ಇದು ಪ್ಲೇಟ್ ಬಹಳ ಮಸ್ತ್ ಅದ ನೋಡ್ರಿ. ಈಗ ಒಂದ್ ಸ್ವಲ್ಪ ಇಂಗ್ ಹಾಕೊಂಡ್, ಇಂಗ್ ಬೇಕರಿ ಅಂದ್ರ ಮಸ್ತ್ ಆಗ್ತದ ಅಡ್ಗೆ. ಈಗ ಕುದಿಲಿಕ್ಕ ಬಿಟ್ಬಿಡ್ಬೇಕು. ನಡು ಒಂದ್ ಸ್ವಲ್ಪ ಕೈ ಆಡಿಸ್ಬೇಕಾಗ್ತದ್ರಿ. ಯಾಕಂದ್ರ ಕೆಳಗ್ ಹೊತ್ತಬಾರ್ದು ಅನ್ನೋದಕ್ಕ ಚಂದಾಗಿ ಕೈ ಆಡಿಸ್ಲಿಕತ್ತೇನೆ. 1 ಬಿಟ್ಟು 2 ಸಲ ಒಂದ್ 5 ನಿಮಿಷ ಕೈ ಆಡಿಸ್ಬೇಕು. ಇದೊಂದ್ ಚೂರು ನಾವ್ ಕೆಲ್ಸ ಮಾಡ್ಬಿಟ್ರೆ ಏನಾಗ್ತದ, ನಿಮಗ್ ಹೊತ್ತಂಗೆ ಇಲ್ಲ ಕೈ ಆಡ್ಸೋ ಕೆಲ್ಸ. ಈಗ ಶುಕ್ರವಾರ ಇತ್ತಲ್ಲ, ನಿನ್ನೆ ಪುಟಾಣಿ ಸಕ್ರಿ ನೈವೇದ್ಯ ಮಾಡಿತ್ತು, ಅದನ್ನ ತಿನ್ಲೇ ಇಲ್ಲ ಯಾರು. ಅದನ್ನು ಕೂಡ ಇದ್ರಾಗ ಹಾಕ್ಬಿಟ್ಟೇನ್ರಿ. ಗೊತ್ತು ಕೂಡ ಹಾಕುದಿಲ್ಲ ನಾವ್ ಹಿಂಗ ಹಾಕೇವ ಅಂತ ಹೇಳಿ. ಮಸ್ತ್ ಆಗ್ಯದ ಉಪ್ಪಿಟ್ಟು ಅಂತ ಹೇಳಿ ತಿಂದ್ ಬಿಡ್ತಾರ. ಈಗ ನೋಡ್ರಿ, ಎಲ್ಲಾ ಚಂದ ಕುದಿಲಿಕ್ಕತ್ತಂತ ಕೊನೆಗೆ ಒಂದ್ ಸ್ವಲ್ಪ ಕೊಬ್ಬರಿ ಎಣ್ಣೆ ಹಾಕಿ 3 ವಿಸಲ್ ಬರೋವರೆಗೂ ಇದನ್ನ ವಿಸಲ್ ಮಾಡಿಸ್ಕೊಂಡ್ಬಿಡೋಣ ಅಂತ. ನೋಡ್ರಿ, ಸೂಪರ್ ಆಗಿರೋಂತ ಗೋಧಿ ನುಚ್ಚು ರೆಡಿ ಆಯ್ತು. ಬಿಸಿ ಬಿಸಿ ಇದ್ದಾಗೂ ನೀವು ತಿನ್ಬಹುದು, ಇಲ್ಲ ಒಂದ್ ಸ್ವಲ್ಪ ಆರಿದ ಮೇಲೆ ಕೂಡ ತಿನ್ಬಹುದು. ಆದ್ರೆ ಕುಕ್ಕರ್ ಇಳದ್ಮೇಲೆ ಒಂದ್ಸಲ ಈ ರೀತಿ ಕೈಯಾಡಿಸಿ ಮತ್ತೆ ಮುಚ್ಚಿಟ್ಬಿಟ್ರೆ ನಿಮಗೆ ಮಸ್ತ್ ಉದುರಾದ ಗೋಧಿ ನುಚ್ಚಿನ ಉಪ್ಪಿಟ್ಟು ರೆಡಿ ಆಗ್ತದ. ನನ್ನ ಫ್ರೆಂಡ್ ಇವತ್ ಮುಂಜಾನೆ ಏನ್ ಟಿಫಿನ್ ಮಾಡ್ತಿ ಅಂತ ಕೇಳಿದಾಗ ನಾನು ಹಿಂಗ ಗೋಧಿ ನುಚ್ಚಿನ ಉಪ್ಪಿಟ್ಟು ಮಾಡ್ಬೇಕಂತ ಮಾಡೇನಿ ಅಂದೆ. ಅವಾಗ ಆಕಿ ವಿಡಿಯೋ ಮಾಡಿ ಹಾಕ್ಲಾ, ನಂಗೆ ಹೆಲ್ಪ್ ಆಗ್ತದ, ನಾನು ಮಾಡಾಕಿದ್ದೇನೆ ಅಂದ್ಲು. ಸೊ ಅವ್ರಿಗೇನೆ ಎಲ್ಲಾರ್ಗು ಹೆಲ್ಪ್ ಆಗ್ಲಿ ಅಂತ ಹೇಳಿ ಈ ರೆಸಿಪಿ ಹಾಕೇನಿ. ಹೆಂಗ್ ಅನಿಸ್ತು ಫ್ರೆಂಡ್ಸ್ ನಿಮ್ಗಿದ ವಿಡಿಯೋ ಇಷ್ಟ ಆಯ್ತಾ? ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ರಿ, ನೆನಪ್ಲೆ ಕಮೆಂಟ್ ಮಾಡ್ರಿ. ಅಲ್ಲೊಂದ್ ಬೆಲ್ ಬರ್ತದಲ್ಲ, ಅಲ್ಲಿ ಬೆಲ್ ಮೇಲೆ ಪ್ರೆಸ್ ಮಾಡಿದ್ರೆ ನಿಮ್ಗೆ ಎಲ್ಲಾ ನೋಟಿಫಿಕೇಶನ್ ಬರ್ತದ. ಇದಕ್ಕ ಮಸ್ತ್ ಪೈಕಿ ತುಪ್ಪ ಹಾಕಿ ಬಿಸಿ ಬಿಸಿ ಉಪ್ಪಿಟ್ಟಿದ್ದಾಗ ಮ್ಯಾಲ ಕೊತ್ತಂಬರಿ ಉದುರ್ಸಿ, ಮಾವಿನಕಾಯಿ ಉಪ್ಪಿನಕಾಯಿ ಅಲ್ರಿ, ಅದ್ರ ಜೊತೆ ಮ್ಯಾಲ ಒಂದ್ ಸ್ವೀಟ್ ಬೇಕ್ ಅನ್ಕೋತ ಬೇಸನ್ ಉಂಡಿ ಇತ್ತು, ಅದ್ರ ಜೊತೆ ಕೊಟ್ರೆ ಹೇಳ್ತೇನೆ 1 ಪ್ಲೇಟ್ ತಿಂದ್ಬಿಟ್ರೆ ಹೊಟ್ಟಿನೂ ಸಮಾಧಾನ ಇರ್ತದ್ರಿ. ಬಹಳ ಸ್ಟ್ರಾಂಗ್ ಮಾಡಂಗಿಲ್ಲ ನಾನು ಉಪ್ಪಿಟ್ಟು, ಖಾರ ಬಹಳ ಆಗಿರಂಗಿಲ್ಲ.
ಸಮಾಧಾನ ಇರ್ತದ. ಆಮೇಲೆ ಚಪಾತಿ ಭಾಕ್ರಿ ಮಾಡಬೇಕಂತೇನಿಲ್ಲ, ಇದು ಮಾಡ್ಬಿಟ್ರೆ ಮ್ಯಾಲ ಮಧ್ಯಾಹ್ನ ಒಂದ್ ಸ್ವಲ್ಪ ಅನ್ನ ತವಿ ಇಂಥದ್ದೇನಾದ್ರು ಅಥವಾ ಅನ್ನ ಹುಳಿ ಮಾಡಿಬಿಟ್ರ ಸೂಪರ್ ಆಗಿರ್ತದ. ಮತ್ತೆ ನಾನ್ ನಿಮಗ ಇನ್ನೊಂದು ವಿಡಿಯೋ ಒಂದಿಗೆ ಸಿಗ್ತೇನಿ. ನಮಸ್ಕಾರ.